ಡಿ ಬಾಸ್ ಯಾರು ಅಂತ ಕೇಳಿದ್ರು ಸಿಎಂ. ಇದಕ್ಕೆ ದರ್ಶನ್ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ? ಚಾಲೆಂಜಿಂಗ್ ಸ್ಟಾರ್ ಅಂತೆ, ಡಿ ಬಾಸ್ ಅಂತೆ. ಡಿ ಬಾಸ್ ಅನ್ನೋದು ಸಿನಿಮಾದಲ್ಲಾಗಬಹುದು, ಜನಗಳಿಗೆ ಡಿ ಬಾಸ್ ಆಗೋಕ್ಕಾಗೋದಿಲ್ಲ. ರೈತರಿಗೆ ಡಿ ಬಾಸ್ ಆಗೋಕೆ ಯಾವತ್ತೂ ಸಾಧ್ಯ ಇಲ್ಲ ಅಂತ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನಟ ದರ್ಶನ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದಕ್ಕೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರ ಮಾತಿಗೆ ಡಿ ಬಾಸ್ ಖ್ಯಾತಿಯ ದರ್ಶನ್ ತಮ್ಮದೇ ಸ್ಟೈಲ್ ನಲ್ಲಿ ತಿರುಗೇಟ್ ಕೊಟ್ಟಿದ್ದಾರೆ. ಧರ್ಮ ಕೀರ್ತಿರಾಜ್ ಅಭಿನಯಿಸ್ತಾ ಇರೋ ಖಡಕ್ ಸಿನಿಮಾದ ಮುಹೂರ್ತ ಸಮಾರಂಭಕ್ಕೆ ಅತಿಥಿಯಾಗಿ ಬಂದಿದ್ರು ನಟ ದರ್ಶನ್. ಇದೇ ಟೈಮ್ ನಲ್ಲಿ ಮಂಡ್ಯ ಚುನಾವಣೆ ಬಗ್ಗೆ ಹಾಗೆ ಸಿಎಂ ಹೇಳಿಕೆಯ ಬಗ್ಗೆ ಮಾತಾಡಿದ್ದಾರೆ. ಹಾಗಿದ್ರೆ ದರ್ಶನ್ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಡಿ ಬಾಸ್ ಯಾರು ಅಂತ ಕೇಳಿದ್ದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಾತಿಗೆ ದರ್ಶನ್ ಅವರ ಉತ್ತರ ಹೀಗಿತ್ತು. ನಮ್ಮ ಮನೆಯಲ್ಲಿ ದರ್ಶನ್ ಅಂತ ಹೆಸರಿಟ್ರು, ಎಲ್ರಿಗೂ ಒಂದೊಂದು ಸ್ಟಾರ್ ಕೊಟ್ಟಾಗ ನನಗೊಂದು ಸ್ಟಾರ್ ಕೊಟ್ರು, ಚಾಲೆಂಜಿಂಗ್ ಸ್ಟಾರ್ ಅಂದ್ರು. ಈಗ ದರ್ಶನ್ ಡಿ ಬಾಸ್ ಅಂತ ಕರೆಯೋದು ಅವರೇ. ಅಭಿಮಾನಿಗಳು ಪ್ರೀತಿಯಿಂದ ಕೊಟ್ಟಿರೋ ಭಿಕ್ಷೆ ಅದು ಅಂತ ದರ್ಶನ್ ತಮ್ಮದೇ ಸ್ಟೈಲ್ ನಲ್ಲಿ ಹೇಳ್ತಾರೆ. ನಾನು ಎಲೆಕ್ಷನ್ಗೆ ನಿಂತಿಲ್ಲ, ನಾನ್ ಬರೀ ಪ್ರಚಾರಕ್ಕೆ ಹೋಗ್ತಿದ್ದೀನಿ. ಬರೀ ಪ್ರಚಾರಕ್ಕೆ ಹೋದ್ರೆ ಇಷ್ಟೆಲ್ಲ ಆಗ್ತಿದೆ, ಅದ್ರ ಬಗ್ಗೆ ನಾನು ಏನ್ ಹೇಳಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. ದರ್ಶನ್ ಹಾಗೆ ಯಶ್ ಇಬ್ರು ಸುಮಲತಾ ಪರ ಪ್ರಚಾರ ಮಾಡ್ತಿದ್ದಾರೆ. ಅದನ್ನ ಜೆಡಿಎಸ್ ಕಾರ್ಯಕರ್ತರು ಹಾಗೆ ಸಿಎಂ ವಿರೋಧಿಸಿದ್ರು. ನಾನು ಆಗಿನಿಂದಾನು ಅಂಬರೀಶ್ ಅವ್ರಿಗೆ ಪ್ರಚಾರ ಮಾಡ್ತಿದ್ದೀನಿ, ಆದ್ರೆ ಆಗಿಷ್ಟೊಂದು ಹೆಸರು ಚರ್ಚೆ ಆಗ್ತಿರ್ಲಿಲ್ಲ. ಇವತ್ತು ಅವ್ರು ಇಲ್ಲ ಅನ್ನೋ ಕಾರಣಕ್ಕೆ ಎಲ್ರೂ ಮಾತಾಡ್ತಿದ್ದಾರೆ ಅಂತ ನಟ ದರ್ಶನ್ ಅವರು ಹೇಳ್ತಾರೆ. ಸುಮಲತಾ ಪರ ಯಾವಾಗ ಪ್ರಚಾರ ಮಾಡ್ತೀರಾ ಅಂತ ಕೇಳಿದಕ್ಕೆ ಏಪ್ರಿಲ್ 2ನೇ ತಾರೀಕಿಂದ ಪ್ರಚಾರ ಶುರು ಮಾಡ್ತೀವಿ, ಸದ್ಯಕ್ಕೆ ಬೇರೆ ಏನು ಪ್ಲಾನ್ ಆಗಿಲ್ಲ, ಮಾಡ್ಬೇಕು ಅಂತ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ನಟ ದರ್ಶನ್. ಇನ್ನು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ದರ್ಶನ್ ಮನೆ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದ್ರು. ಈ ಬಗ್ಗೆ ಮಾತಾಡಿದ ದರ್ಶನ್ ಅವರು ನಾನ್ ಏನ್ ಹೇಳಲಿ ಅಂತಷ್ಟೇ ಸುಮ್ನಾದ್ರು. ಟೀಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ, ನಾನು ಅವತ್ತೇ ಹೇಳಿದೀನಿ, ಬೇಜಾರಾಗಲ್ಲ, ಕೋಪ ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳೋದು ಇಲ್ಲ ಅಂತ. ಮತ್ತೆ ಅದನ್ನೇ ದರ್ಶನ್ ಅವರು ರಿಪೀಟ್ ಮಾಡ್ತಾರೆ. ಒಟ್ಟಾರೆ ದರ್ಶನ್ ಅವರು ಹೇಳಿದ ಹಾಗೆ ಬರೀ ಪ್ರಚಾರಕ್ಕೆ ದರ್ಶನ್ ಯಶ್ ಇಳಿದಿದ್ದಕ್ಕೆ ಇಷ್ಟು ಸೀನ್ ಮಾಡ್ತಿರುವಾಗ ಅಕಸ್ಮಾತ್ ಏನಾದ್ರೂ ಮುಂದಿನ ದಿನಗಳಲ್ಲಿ ದರ್ಶನ್ ಅಥವಾ ಯಶ್ ಅವರು ಎಲೆಕ್ಷನ್ಗೆ ನಿಂತು ಬಿಟ್ರೆ ಏನ್ ಗತಿ? ಅದೆಲ್ಲ ಸಾಧ್ಯವಾಗೋದಿಲ್ಲ, ಜಸ್ಟ್ ಒಂದು ಊಹೆ ಅಷ್ಟೇ. ಎನಿವೇಸ್, ಕುಮಾರಸ್ವಾಮಿ ಅವರ ಮಾತಿಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಕಳಿಸಿ.